ಲೋಕಸಭೆ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಭರ್ಜರಿ ತಯಾರಿ ಮಾಡಿಕೊಳ್ಳುತ್ತಾ ಇದೆ. ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲಲು ಕಾಂಗ್ರೆಸ್ ಗುರಿಯನ್ನ ಇಟ್ಕೊಂಡಿದೆ. ಘಟಾನುಘಟಿಗಳನ್ನು ಅಖಾಡಕ್ಕಿಳಿಸಲು ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸಿದೆ. ಮಂಡ್ಯ ಸಂಸದೆ ಸುಮಲತಾರನ್ನ ಸೆಳೆಯುತ್ತಾ ಹಾಗಾದರೆ ಕಾಂಗ್ರೆಸ್ ಪಕ್ಷ ಸೇರ್ತಾರಾ ಮಂಡ್ಯ ಸಂಸದೆ ಸುಮಲತಾ? ಘಟಾನುಘಟಿಗಳನ್ನು ಅಖಾಡಕ್ಕಿಳಿಸೋಕೆ ಕಾಂಗ್ರೆಸ್ ರಣತಂತ್ರವನ್ನು ಹೆಣೆಯುತ್ತಿದೆ. ಅದರಲ್ಲೂ ಸುಮಲತಾ ಅವ್ರನ್ನ ಕಾಂಗ್ರೆಸ್ಗೆ ಸೆಳೆದುಕೊಳ್ಳುವಂಥ ಪ್ರಯತ್ನ ನಡೀತಾ ಇರಬಹುದು. ಯಾಕಂದರೆ ಆ ರೀತಿ ಸುಳಿವು ಕೊಟ್ಟಿದ್ದಾರೆ ಸಚಿವ KN ರಾಜಣ್ಣ. ಎಲ್ಲ ಪಾರ್ಟಿಗಳಲ್ಲೂ ಹೆಚ್ಚು ಸ್ಥಾನ ಗೆಲ್ಲುವಂಥ ಅಪೇಕ್ಷೆ ಇದ್ದೇ ಇರುತ್ತೆ. ಗೆಲ್ಲುವ ಅಭ್ಯರ್ಥಿಗಳನ್ನು ಕರೆತಂದು ಸೀಟ್ ಕೊಡ್ತಾರೆ. ನಂಬರ್ ಗೇಮ್ಗಾಗಿ ಏನು ಬೇಕಾದರೂ ಮಾಡ್ತಾರೆ. ಸುಮಲತಾ ಬರುವ ಬಗ್ಗೆ ಇನ್ನೆರಡು ದಿನದಲ್ಲಿ ಚಲುವರಾಯಸ್ವಾಮಿ ಹೇಳ್ತಾರೆ. ಅಂದರೆ ಇನ್ನೆರಡು ದಿನದಲ್ಲಿ ಹೇಳ್ತಾರೆ ಅಂತಂದರೆ ಮಾತುಕತೆ ಚರ್ಚೆ ನಡೀತಾ ಇದೆ ಅಂತ ಅರ್ಥ. ಕುತೂಹಲ ಮೂಡಿಸಿದೆ ಸಚಿವ KN ರಾಜಣ್ಣ ಅವರ ಹೇಳಿಕೆ. ಅಂದರೆ ಸುಮಲತಾ ಅವರಿಗೆ ಈಗ ಅಲ್ಲಿ JDSಗೆ ಬಿಟ್ಕೊಟ್ಬಿಟ್ರೆ ಅದು ಕನ್ಫರ್ಮ್ ಅಂತ ಅನ್ನಿಸ್ತಾ ಇದೆ. JDSಗೆ ಮಂಡ್ಯ ಬಿಟ್ಕೊಡೋದು, ಅಲ್ಲಿ ಅವ್ರ ಕ್ಯಾಂಡಿಡೇಟ್ ಇಳಿದ್ರೆ ಈಗ ಅಲ್ಲಿ ಸುಮಲತಾ ಅವ್ರಿಗೆ BJPಯಿಂದ ಟಿಕೆಟ್ ಸಿಗೋದಿಲ್ಲ. ಈಗ ಅವರು BJPಗೆ ಪರೋಕ್ಷ ಬೆಂಬಲ ಕೊಟ್ಟಿದ್ದಾರೆ, ಬಟ್ ಅಧಿಕೃತವಾಗಿ ಸೇರ್ಪಡೆ ಆಗಿಲ್ಲ. ಬಟ್ ಈಗ ಅವ್ರು BJPಲಿದ್ದಂಗೆ ಪಕ್ಷೇತರವಾಗಿ ಗೆದ್ದರೂ ಕೂಡ ಈಗ ನೆಕ್ಸ್ಟ್ ಅವ್ರ ಪ್ಲ್ಯಾನ್ ಇರೋದು BJPಯಿಂದ ಅಖಾಡಕ್ಕೆ ಇಳಿಬೇಕು ಅನ್ನೋದು. ಅಲ್ಲಿ JDS ಅಭ್ಯರ್ಥಿ ಕಣಕ್ಕೆ ಇಳಿದ್ರೆ BJPಯಿಂದ ಟಿಕೆಟ್ ಸುಮಲತಾ ಅವ್ರಿಗೆ ಸಿಗೋದಿಲ್ಲ. ಹಾಗಾಗಿ ಅವ್ರು ಬೇರೆ ಕಡೆ ಬಂದರೂ ಕೂಡ ಇಲ್ಲಿ ಉತ್ತರಕ್ಕೆ ಬಂದರೂ ಅಲ್ಲೂ ಕೂಡ ಪೈಪೋಟಿ ಇದೆ. ಅವರೇ ಈಗ 3-4 ಜನ ಆಕಾಂಕ್ಷಿಗಳಿದ್ದಾರೆ, ಅಲ್ಲೂ ಕೂಡ ಸಿಗಲ್ಲ. ಹಾಗಾಗಿ ಮತ್ತೆ ಪಕ್ಷೇತರವಾಗಿ ನಿಂತರೆ ನಾನು ಗೆಲ್ಲೋದಿಲ್ಲ, ಸಾಧ್ಯತೆಗಳು ಕಡಿಮೆ ಇದೆ ಅನ್ನೋದನ್ನು ಅರಿತು ಕೂಡ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಬಹುದು. ಆ ಸಾಧ್ಯತೆಗಳಿದ್ದಾವೆ. DK ಶಿವಕುಮಾರ್ ಅವರೊಂದಿಗೂ ಕೂಡ ಮಾತುಕತೆಗಳು ನಡೆದಿದ್ದಾವೆ ಅನ್ನುವಂಥದ್ದು ಚರ್ಚೆ ಆಗಿದೆ. KN ರಾಜಣ್ಣ ಅವ್ರು ಹೇಳಿರೋದು ಮಾತುಕತೆ ಇನ್ನೂ ನಡೀತಾ ಇದೆ, ಚಲುವರಾಯಸ್ವಾಮಿ ಅವರು ಇದನ್ನು ಹೇಳ್ತಾರೆ ಅನ್ನೋದು. ಅಂದರೆ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದು ಅವ್ರಿಗೆ ಸ್ಪರ್ಧೆ ಮಾಡಿಸಿದರೆ ಒಂದು ಉತ್ತಮವಾದಂಥ ಫೈಟ್ ಕೊಡ್ತಾರೆ ಅನ್ನೋದು ಲೆಕ್ಕಾಚಾರ. ಇಲ್ಲ, ಈಗ ನಮ್ಮ ಅಧ್ಯಕ್ಷರು ನಮ್ಮೆಲ್ರಿಗೂ ಹೇಳಿದ್ದಾರೆ, ಗೊಂದಲ ಸೃಷ್ಟಿ ಆಗ್ತದೆ, ಈಗ ಅದನ್ನು ಯಾರು ಮಾತಾಡಬಾರ್ದು ಅಂತ ಹೇಳಿದರೆ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ನೂ ಆಗಿಲ್ಲ, ಆಗ್ತಾ ಇದ್ದಾವೆ. ಅದು ಏನಾಗಿದೆ ನೋಡಿ, ಎಲ್ಲ ಪಾರ್ಟಿಯವ್ರದ್ದು ಅಪೇಕ್ಷೆ ಇರ್ತಕ್ಕಂಥದ್ದು ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತೇಳಿ. ಯಾರು ಗೆಲ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಯಾವ ಪಕ್ಷದ ಮುಖಂಡರಲ್ಲಿ ಬರ್ತದೆ, ಅವ್ರು ಯಾರೇ ಇರಲಿ ಅವ್ರನ್ನ ಕರೆತಂದು ಅವರಿಗೆ ಸೀಟನ್ನು ಕೊಡೋದು ಮತ್ತು ಗೆಲ್ಲಬೇಕಲ್ಲ. ಎಲ್ಲ ಫೈನಲಿ ನಂಬರ್ ಗೇಮ್ ತಾನೆ, ಅದಕ್ಕೋಸ್ಕರ ಗೆಲ್ತಕ್ಕಂಥದ್ದಕ್ಕೆ ಏನೆಲ್ಲ ಬೇಕು ಅದನ್ನು ಪ್ರಯತ್ನ ನಾವು ಮಾಡ್ತೇವೆ. ಅದು ಚಲುವರಾಯಸ್ವಾಮಿ ಅವರು ಅದ್ರ ಬಗ್ಗೆ 1 ದಿವಸ 2 ದಿವಸದಲ್ಲಿ ಪ್ರತಿಕ್ರಿಯೆ ಕೊಡ್ತಾರೆ. ಮತ್ತಷ್ಟು ಮಾಹಿತಿ ಸುರೇಶ್ ಬಾಬು ನೀಡ್ತಾರೆ. ಸುರೇಶ್ ಬಾಬು, ಈಗ KN ರಾಜಣ್ಣ ಅವರು ಸುಳಿವು ಕೊಟ್ಟಿದ್ದಾರೆ ಅಂತಂದರೆ ಈಗ ಪಕ್ಷಕ್ಕೆ ಕರೆತರುವಂಥ ಚರ್ಚೆಗಳು ನಡೀತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಬಟ್ ಈಗ ಸುಮಲತಾ ಅವರು ಏನಾದರೂ ಪಕ್ಷಕ್ಕೆ ಬರುವಂಥದ್ದು ಏನಾದರೂ ಒಪ್ಕೊಂಡ್ರೆ ಅಥವಾ ಅಲ್ಲಿ BJPಯಿಂದ ಅವ್ರಿಗೆ ಟಿಕೆಟ್ ಸಿಗದೇ ಇದ್ದರೆ ಈ ರೀತಿ ಬೆಳವಣಿಗೆ ಅದು ನಿಜ ಅಂತ ಅನಿಸ್ಬೋದಾ? ಖಂಡಿತ ಪ್ರಭು. ಈಗ ಮುಖ್ಯವಾಗಿ ಎಲ್ಲಾ ಪಕ್ಷಗಳಿಗೆ ನಂಬರ್ ಗೇಮ್ ಅನ್ನೋದು ತುಂಬಾ ಮುಖ್ಯ ಆಗ್ತದೆ. ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ BJP ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು. ಪಕ್ಷೇತರರು ಗೆದ್ದಿದ್ರು ಕಾಂಗ್ರೆಸ್ಗೆ ಸಿಕ್ಕಿದ್ದು ಬೆಂಗಳೂರು ಗ್ರಾಮೀಣ ಅಂದ್ರೆ ರಾಮನಗರ ಲೋಕಸಭಾ ಕ್ಷೇತ್ರದ 1 ಸ್ಥಾನ ಮಾತ್ರ. ಈ ಹಿನ್ನೆಲೆಯಲ್ಲಿ ಈ ಸಲ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ. ಯಾವ ರಾಜ್ಯದಲ್ಲಿ ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ ಆ ಪಕ್ಷಕ್ಕೆ ಗೆಲ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಈಗಾದ್ರೂ ಮಾಡಿ ಶತಾಯಗತಾಯ ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ಹಿನ್ನಡೆಯನ್ನ ಈಗ 2024 ಲೋಕಸಭಾ ಚುನಾವಣೆಗೆ ಮುನ್ನಡೆಯನ್ನಾಗಿ ಪರಿವರ್ತಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್, ಅದರಲ್ಲೂ ಮುಖ್ಯವಾಗಿ DK ಶಿವಕುಮಾರ್ ಅವರು ನೇತೃತ್ವ, KPCCಯ ನೇತೃತ್ವ ತೆಗೆದುಕೊಂಡ ಮೇಲೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ತರದ ಹುಮ್ಮಸ್ಸು ಮತ್ತು ಅದೇ ತರ ಉತ್ಸಾಹವನ್ನ ಈಗ BJP ಆಗ್ಬೋದು, JDS ಆಗ್ಬೋದು, ಎಲ್ಲೆಲ್ಲಿ ಗೆಲ್ಲುವ ಕುದುರೆಗಳು ಯಾರಿದ್ದಾರೆ, ಗೆಲ್ಲುವ ನಾಯಕರು ಯಾರಿದ್ದಾರೆ ಅವರನ್ನ ಪಕ್ಷಕ್ಕೆ ಕರ್ಕೊಂಡ್ಬಂದು ನಂತರದಲ್ಲಿ ಲೋಕಸಭಾ ಸ್ಥಾನವನ್ನ ಗೆಲ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ಮುನ್ನಡೆಯನ್ನ ಒಂದು ಹೆಜ್ಜೆನ ಮುಂದೆ ಇಟ್ಟಿದೆ. ಆ ಬೆಳವಣಿಗೆಗಳನ್ನು ನಾವು ಸಹ ಕಳೆದ 6-7 ತಿಂಗಳಿಂದ ಗಮನಿಸ್ತಾ ಇದ್ದೀವಿ. ಯಾರ್ಯಾರು ಬೇರೆ ಬೇರೆ ಪಕ್ಷಗಳಲ್ಲಿ BJP ಮತ್ತು ಕಾಂಗ್ರೆಸ್ JDS ಪಕ್ಷಗಳಲ್ಲಿ ಆ ನಾಯಕತ್ವದ ವಿರುದ್ಧ ಆಗ್ಬೋದು, ಪಕ್ಷದ ವಿರುದ್ಧ ಮುನಿಸ್ಕೊಂಡಿದ್ದಾರೆ, ಅಂತವ್ರನ್ನ ಕರ್ಕೊಂಡ್ ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗ 2024 ಲೋಕಸಭಾ ಚುನಾವಣೆಗೆ ಮಂಡ್ಯದ ಅಭ್ಯರ್ಥಿಯನ್ನಾಗಿ ಸುಮಲತಾರವರನ್ನ ಕರೆತರುವ ಬಗ್ಗೆ ಈಗಾಗಲೇ ಕಳೆದ 1 ವಾರದಿಂದ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ನಡೀತಾ ಇದೆ.
ಬಿಜೆಪಿ ಪಕ್ಷದಿಂದ ಸುಮಲತಾಗೆ ಏನಾದ್ರು ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಅವರನ್ನ ಕೈಗೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡ್ಬಂದು ನಿಲ್ಲಿಸಬೇಕು ಅಂತಕ್ಕಂತ ಎಲ್ಲ ಸಾಧ್ಯತೆಗಳನ್ನ ತಳ್ಳಿ ಹಾಕ್ಲಿಕ್ಕಾಗಲ್ಲ. ಯಾಕೆಂತಂದ್ರೆ ಈಗಾಗಲೇ ಸುಮಲತಾ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಡಿ ಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಒಂದು ಸುತ್ತಿನ ಮಾತುಕತೆ ಸಹ ನಡೆದಿದೆ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಮಂಡ್ಯದ ನಾಯಕ ಆಗಿರ್ತಕ್ಕಂಥ ಚೆಲುವರಾಯಸ್ವಾಮಿ ಅವರು ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ತಾರೆ. ಗೆಲ್ಲುವ ಕುದುರೆ ಯಾರಿರ್ತಾರೆ ಅವ್ರನ್ನ ನಾವು ಕರ್ಕೊಬಂದು ನಿಲ್ಸೋದ್ರಲ್ಲಿ ತಪ್ಪೇನಿಲ್ಲ ಅಂತಕ್ಕಂಥ ಮಾತನ್ನ ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು. ಮುಖ್ಯವಾಗಿ ನಾವು 15ರಿಂದ 20 ಸ್ಥಾನಗಳ ಒಳಗಡೆ ಗೆಲ್ಲೇಬೇಕು ಅಂತಕ್ಕಂಥ ಪಣ ತೊಟ್ಟಿರ್ತಕ್ಕಂಥದ್ದು ಏನು ಕಾಂಗ್ರೆಸ್ ಪಕ್ಷ. ಈಗಾಗಲೇ ಅನೇಕ ನಾಯಕರು ಈ ಬಗ್ಗೆ ಮಾತನಾಡಿದ್ದಾರೆ. ನಾವು ಈಗ ಕಳೆದ ಸಲ ಆದಂತಹ ಹಿನ್ನಡೆಯನ್ನ ಈ ಸಲ ನಾವು ಬಿಡ್ಲಿಕ್ಕೆ ಬರಲ್ಲ, ಗ್ಯಾರಂಟಿಯಾಗಿ ನಾವು 16ರಿಂದ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತೇಳಿ ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸುಮಲತಾರ್ ಅವರನ್ನ ಮಂಡ್ಯ ಕ್ಷೇತ್ರದಲ್ಲಿ ಅಕಸ್ಮಾತ್ ಬಿಜೆಪಿಯಿಂದ ಟಿಕೆಟ್ ಕೊಡ್ಲಿಲ್ಲ ಅಂತ ಪಕ್ಷಕ್ಕೆ ನಾವು ಕಾಂಗ್ರೆಸ್ ಇಂದ ಅವರನ್ನ ನಿಲ್ಲಿಸ್ತೀವಿ ಗೆದ್ಕೊಂಡ್ ಬರ್ತೀವಿ ಅಂತಕ್ಕಂಥ ಮಾತುಗಳನ್ನು ಸಹ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ರಾಜಣ್ಣ ಅವರು ಸಹ ಸುಳಿವು ಕೊಟ್ಟಿರ್ತಕ್ಕಂಥದ್ದು ಕುತೂಹಲ ಕೆರಳಿಸಿದೆ. ಪ್ರಭು, ಥ್ಯಾಂಕ್ ಯು ಸುರೇಶ್ ಬಾಬು ಮಾಹಿತಿಗಾಗಿ.